ಬಿಜೆಪಿ ನಾಯಕರು ಹೆಣದ ಮೇಲೆ ರಾಜಕೀಯ ಮಾಡ್ತಾ ಇದ್ದಾರೆ. ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಕೆಂಡ ಕಾರ್ತಾ ಇದ್ದಾರೆ. ನನಗೆ ಅಮಾಯಕರ ಸಾವು ಕಂಡು ಕಣ್ಣೀರು ಬಂದಿದೆ. ಬಿಜೆಪಿ ಜೆಡಿಎಸ್ ಅವರಂತೆ ರಾಜಕೀಯಕ್ಕಾಗಿ ನಾನು ಕಣ್ಣೀರು ಹಾಕಿಲ್ಲ ಅಂತ ಮಾತಾಡ್ತಾ ಇದ್ದಾರೆ. ಬಿಜೆಪಿಯವರು ಕೇಳಿದ ತಕ್ಷಣ ನಾನು ರಾಜೀನಾಮೆ ಕೊಡಬೇಕಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಕಾಲ್ತುಳಿತ ನಡೆದ ಘಟನೆಯಲ್ಲಿ ನನ್ನ ತಪ್ಪೇನಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಲ್ತುಳಿತ ಆಗಿರೋದು ಸ್ಟೇಡಿಯಂ ಬಳಿ, ಅದಕ್ಕೂ ನನಗೂ ಏನ್ ಸಂಬಂಧ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಹಾಗಾದ್ರೆ ಇನ್ಯಾರು ಹೊಣೆ ಮಾಡಬೇಕು, ಇನ್ಯಾರನ್ನ ಹೊಣೆ ಮಾಡಬೇಕು? ಉಸ್ತುವಾರಿ ಸಚಿವರು ಯಾರು? ಬೆಂಗಳೂರುದು ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಉಸ್ತುವಾರಿ ಸಚಿವರು. ಎಲ್ಲವೂ ಕೂಡ ಅವರ ಅಂಡರಲ್ಲಿ ಬರುತ್ತಲ್ವಾ? ಮತ್ತೆ ಇನ್ಯಾರನ್ನ ಪ್ರಶ್ನೆ ಮಾಡಬೇಕು? ಈಗ 11 ಜನ ಸಾವನ್ನಪ್ಪಿದ್ದಾರೆ. ಅವ್ರ ಕುಟುಂಬಸ್ಥರಿಗೆ ಯಾರು ಹಾಕ್ತಾರೆ? ಮುಂದಿನ ದಿನಗಳಲ್ಲಿ ಒಬ್ಬೊಬ್ಬ ಮಕ್ಕಳು ಇದ್ದವ್ರನ್ನು ಕೂಡ ಕಳ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ಬೀದಿಗೆ ಬರ್ತಾ ಇದ್ದಾರೆ ಕುಟುಂಬಸ್ಥರು. ಅವರನ್ನೇ ನಂಬಿ ಜೀವನವನ್ನ ಮಾಡ್ತಾ ಇದ್ರು. ಎಲ್ಲರೂ ಕೂಡ ಅಂಡರ್ 30 ಇಯರ್ಸ್ ಏಜ್ನಲ್ಲೇ. ಮತ್ತೆ ಚಿಕ್ಕ ಮಗು ಕೂಡ ಸಾವನ್ನಪ್ಪಿದೆ ಇದರಲ್ಲಿ. ಇದಕ್ಕೆ ಯಾರು ಹೊಣೆ? ಸರ್ಕಾರ ಯಾರನ್ನು ಹೊಣೆ ಮಾಡುತ್ತೆ? ಸರ್ಕಾರ ಕೂಡ FIR ಅಲ್ಲೂ ಕೂಡ ಉಲ್ಲೇಖ ಮಾಡಿದೆ, ಸರ್ಕಾರದ ತಪ್ಪು ಯಾವುದೂ ಇಲ್ಲ, ನಮ್ಮದೇನೂ ತಪ್ಪಿಲ್ಲ, ಬರೀ ನುಂಚ್ಕೊಳ್ಳುವಂತಹ ಕೆಲಸ, ಮೊಸಳೆ ಕಣ್ಣೀರನ್ನ ಹಾಕಿದ್ರು ಅಂತ ಹೇಳಿ ಬಿಜೆಪಿ ಮತ್ತೆ ಜೆಡಿಎಸ್ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿತು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈಗ ಹೇಳಿಕೆ ಕೊಡ್ತಾ ಇದ್ದಾರೆ, ಘಟನೆಯಲ್ಲಿ ನಂದೇನು ತಪ್ಪಿದೆ ಅಂತ ಹೇಳಿ. ಮತ್ತೆ ಯಾರನ್ನ ಹೊಣೆ ಮಾಡೋಣ? ಹಾಗಾದ್ರೆ ಸರ್ಕಾರ ಮಾಡಿದ ಎಡವಟ್ಟಿನಿಂದಾಗಿ ಇಷ್ಟೆಲ್ಲ ಆಗಿದೆ. ನೀವು ಸರ್ಕಾರದವರು ಸಮಯವನ್ನು ತೆಗೆದುಕೊಂಡು ಕಾರ್ಯಕ್ರಮವನ್ನು ಮಾಡಬಹುದಾಗಿತ್ತಲ್ಲ. Opposition party was asking for a judicial inquiry. The BJP. My Honorable Chief Minister was kind enough to announce a judicial inquiry. What we have found, what we have got internally, some of the investigation is going on. Again, the case is COD. What more a government can do? The government has done its best to do justice and see that we will come out with a plan of action with such type of events. The opposition party was asking for a judicial inquiry. The BJP. My Honorable Chief Minister was kind enough to announce a judicial inquiry. What we have found, what we have got internally, some of the investigation is going on. Again, the case is COD. What more a government can do? The government has done its best to do justice and see that we will come out with a plan of action with such type of events. The opposition party was asking for a judicial inquiry. The BJP. My Honorable Chief Minister was kind enough to announce a judicial inquiry. What we have found, what we have got internally.